ನೀನ್ ಕೆಳಗಿಟ್ರೆ ಅಳ್ತಿದೆ, ಎತ್ಕೊಂಡ್ರೆ ಸುಮ್ಮನೆ ಆಗ್ತಿದೆ. ಇದಕ್ಕಿಂತ ಯಾವ ಸಾಕ್ಷಿ ಬೇಕು? ಕರ್ಕೊಂಡು ಹೋಗೋ. ಅದೆಲ್ಲ ಪುರೋಹಿತ್ರೆ. ಅಯ್ಯೋ, ಬಟ್ಟೆ ಪೂರ್ತಿ ಒದ್ದೆ ಆಗಿದೆಯಲ್ಲ, ಇರು, ಇನ್ನೊಂದು ಬಟ್ಟೆ ಕೊಡ್ತೀನಿ. ಈ ಕರ್ಕೊಂಡು ಹೋಗು. ಈ ಮಗು ಯಾರ್ದು ಅಂತಾನೆ ಗೊತ್ತಿಲ್ಲ, ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಏನಾಯ್ತು? ಈ ಮಗುನ ದೇವಸ್ಥಾನದ ಹತ್ರ ಬಿಟ್ಟು ಹೋಗಿ ಬಂದಿದ್ದಾನೆ, ಕರ್ಕೊಂಡು ಹೋಗೋ ಅಂದ್ರೆ ವಾದ ಮಾಡ್ತಿದ್ದಾನೆ. ನಾನೇನ್ ವಾದ ಮಾಡ್ತಿಲ್ಲ ಸರ್. ಕಾರ್ ಬ್ರೇಕ್ ಡೌನ್ ಆಯ್ತು ಅಂತ ಕೆಳಗಿಳಿದು ಚೆಕ್ ಮಾಡ್ತಿರ್ಬೇಕಾದ್ರೆ ಮಗು ಅಳು ಸದ್ ಕೇಳಿ ಇಲ್ಲಿಗೆ ಓಡ್ ಬಂದೆ. ಎತ್ಕೊಳ್ತಿದ್ದ ಹಾಗೆ ಅಳು ನಿಲ್ಲಿಸ್ತು. ನನಗ್ಯಾಕೆ ಬೇಕು ಅಂತ ಕೆಳಗಿಡ್ತಿದ್ರೆ ಪುರೋಹಿತರು ನೋಡಿ ಏನೇನೋ ಮಾತಾಡ್ತಿದ್ದಾರೆ. ಏನು ಕತೆಗಳು ಹೇಳ್ತಿದ್ಯಾ? ನಡಿ ಪೊಲೀಸ್ ಸ್ಟೇಷನ್ಗೆ ನಡಿ. ಸರ್ ನಡಿ. ಸರ್ ಅದು ಹಾಗಲ್ಲ ಸರ್, ನಾನು ಹೇಳೋದನ್ನ ಕೇಳಿ. ನಡಿ ಸರ್, ಈ ಮಗು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಸರ್, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನನ್ ಮಗು ಮೇಲೆ ರಾಹುಲ್ ಅವ್ರಿಗೆ ನಂಬಿಕೆ ಇಲ್ದೇ ಇದ್ರು, ಏನು ಕಡಿಮೆ ಆಗದೆ ಇರೋ ಹಾಗೆ ನಾನೇ ನೋಡ್ಕೋಬೇಕು ಅನ್ಕೊಂಡೆ. ಆದ್ರೆ ಈ ಅಮ್ಮನ್ ಪ್ರೀತಿ ಮೇಲೆ ಆ ದೇವ್ರಿಗೆ ಕೂಡ ನಂಬಿಕೆ ಇಲ್ವೇನೋ ಅಪ್ಪ. ಅದಕ್ಕೆ ನನ್ ಮಗು ನನ್ ಕಣ್ಣಿಗೆ ಕಾಣಿಸ್ದೇ ಇರೋ ಹಾಗೆ ಮಾಡ್ಬಿಟ್ಟ. ಅಮ್ಮ, ಯಾವ ಜನ್ಮದಲ್ಲಿ ಮಾಡಿರೋ ಪಾಪನೋ ಹೀಗೆ ಅನುಭವಿಸ್ಬೇಕಾಗಿ ಬಂದಿದೆ. ಎಷ್ಟೇ ನೋವು ಪಟ್ರು ಹೋಗಿರೋ ಪ್ರಾಣ ವಾಪಸ್ ಬರಲ್ಲ ಅಲ್ವೇನಮ್ಮ? ನಮಗೋಸ್ಕರ ಆದ್ರೂ ನನ್ ಹೋಲ್ಕೆನೆ ಇರುತ್ತೆ. 9 ತಿಂಗಳು ಅವರಪ್ಪನ್ ಮೂರ್ಖತನ ನೋಡಿದ್ಲಲ್ವಾ, ನನ್ ಹಾಗೆ ಕೋಪ ಬೆಳೆಸ್ಕೊಂಡಿರ್ತಾಳೆ. ಜೀವಂತವಾಗಿದ್ದಿದ್ರೆ ನನಗೆ ಸಪೋರ್ಟ್ ಮಾಡ್ತಿದ್ಲು. ಅಪ್ಪ, ಜೀವನದಲ್ಲಿ ಮಾತ್ರ ಆ ವ್ಯಕ್ತಿನ ನಾನು ಕ್ಷಮಿಸಲ್ಲ ಅಪ್ಪ.
ಆವೇಶದಲ್ಲಿ ತಗೊಂಡಿರೋ ನಿರ್ಧಾರ ಅಲ್ಲಪ್ಪ. ಮಗುನ ಕಳ್ಕೊಂಡಿರೋ ಒಬ್ಬ ತಾಯಿ ಬರೆದುಕೊಂಡಿರೋ ಶಾಸನ. ಅಮ್ಮ, ನೀನ್ ಅಳ್ಬೇಡಮ್ಮ. ಏನಪ್ಪ ದೇವ್ರೆ ಇದು? ಈ ತಾಯಿ ಊಹೆನ ಯಾಕಪ್ಪ ಹೀಗೆಲ್ಲ ಬದಲಾಯಿಸ್ಬಿಟ್ಟೆ? ಮಗಳ ಮೇಲಿರೋ ನನ್ನ ಸ್ವಾರ್ಥನ ಶಿಕ್ಷೆಯಾಗಿ ಯಾಕಪ್ಪ ಮಾಡ್ಬಿಟ್ಟೆ? ಮಗು ದೂರ ಆಗೋದಕ್ಕೆ ಕಾರಣ ನಾನು ಅಂತ ಗೊತ್ತಿಲ್ದೆ ನನ್ನ ಮಗಳು ರಾಹುಲ್ ಮೇಲೆ ದ್ವೇಷ ಬೆಳೆಸ್ಕೊತಾ ಇದ್ದಾಳೆ. ಜೀವನ ಪೂರ್ತಿ ಒಟ್ಟಿಗೆ ಇರ್ಬೇಕು ಅಂತ ನಾನು ಪ್ರಯತ್ನ ಮಾಡಿದ್ರೆ ಶಾಶ್ವತವಾಗಿ ಈಗ ದೂರ ಆಗೋ ಪರಿಸ್ಥಿತಿ ಬಂದಿದೆ ಸ್ವಾಮಿ. ಇದನ್ನೆಲ್ಲ ಅಲ್ವಾ ನಾನ್ ಕೇಳ್ಕೊಂಡಿದ್ದು. ನಾನು ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪವಾಗಿ ಈಗ ಮಗುನ ಕರ್ಕೊಂಡ್ ಬಂದ್ರು ಇಬ್ರು ಒಂದಾಗ್ತಾರೆ ಅನ್ನೋ ನಂಬಿಕೆ ಕೂಡ ಇಲ್ಲ. ರಾಹುಲ್ ನಿಜನ ಒಪ್ಕೊಳ್ಳಲ್ಲ. ಭಾಷಿಣಿಗೆ ಕೋಪ ಕಮ್ಮಿ ಆಗಲ್ಲ. ಭಾಷಿಣಿ ಈಗ ಮಗು ಸತ್ತು ಹೋಗಿದೆ ಅನ್ಕೊಂಡಿದ್ದಾಳೆ. ಇನ್ನು ಸ್ವಲ್ಪ ದಿನಕ್ಕೆ ಅವಳು ಆ ಮಗುನ ಮರ್ತು ಹೋಗ್ತಾಳೆ. ರಾಹುಲ್ ಮೇಲೆ ಈಗಿರೋ ಅಭಿಪ್ರಾಯ ಮುಂದೆ ಬದಲಾಗತ್ತೆ. ಇದೊಂದು ಆಸೆನ ಬಿಟ್ರೆ ನನ್ ಮಗಳ ಜೀವನದ ಬಗ್ಗೆ ಕೇಳ್ಕೊಳ್ಳೋದಕ್ಕೆ ಇನ್ನೇನು ಇಲ್ಲ ದೇವ್ರೆ. ಈಗ ನೀನೇ ಕರುಣಿಸ್ಬೇಕು. ಈ ಜವಾಬ್ದಾರಿನ ನಿನ್ ಮೇಲೆ ಹಾಕ್ತಾ ಇದ್ದೇನೆ. ನಾನ್ ಮಾಡಿರೋ ತಪ್ಪಿಗೆ ಎಷ್ಟು ದೊಡ್ಡ ಶಿಕ್ಷೆ ಅನುಭವಿಸೋದಕ್ಕೂ ನಾನು ಸಿದ್ಧ. ಆದ್ರೆ ನನ್ನ ಮಗಳ ಜೀವನನ ಮಾತ್ರ ಉಳಿಸು ತಂದೆ, ಉಳಿಸು. ಅಂದ್ರೆ ಮಗುಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಅಂತೀಯ? ಹೌದು ಸರ್. ದೇವಸ್ಥಾನದ ಹತ್ರದಿಂದ ಇದೇ ವಿಷಯನೇ ಹೇಳ್ತಾ ಇದ್ರೆ ಅಲ್ಲಿ ಪುರೋಹಿತರು ಬಂದಿರೋ ನಿಮ್ ಕಾನ್ಸ್ಟೇಬಲ್ಸ್ ನಂಬ್ತಿಲ್ಲ. ದೇವಸ್ಥಾನದಲ್ಲಿ ಬಿಟ್ಟೋಗಿದ್ನ ಪೂಜಾರಿ ನೋಡಿದಾನೆ ಸರ್. ಇವನ್ ಕತೆಗಳು ಹೇಳ್ತಿದ್ದಾನೆ. ಅಳ್ತಿತ್ತು ಅಂತ ಮಗುನ ಎತ್ಕೊಂಡೆ ಅಷ್ಟೆ. ಆದ್ರೂ ನಾನು ಈ ಮಗುನ ಬಿಟ್ಟು ಹೋಗೋನೇ ಆಗಿದ್ರೆ ಅಲ್ಲಿ ಪುರೋಹಿತರ ಹತ್ರ, ಇಲ್ಲಿ ನಿಮ್ ಹತ್ರ ಯಾಕಿಷ್ಟು ಧೈರ್ಯವಾಗಿ ಮಾತಾಡ್ತೀನಿ ಸರ್? ಆ ಟೈಮಲ್ಲಿ ಎಲ್ಲಿಗೆ ಹೋಗ್ತಿದ್ದೆ? ನನ್ನ ವೈಫ್ಗೆ ಡೆಲಿವರಿ ಅಂತ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಸರ್. ಆದ್ರೆ ಮಗು ಹುಡ್ತಿದ್ದ ಹಾಗೆ ಸತ್ ಹೋಯ್ತು. ಅಲ್ಲಿಂದ ಬರ್ತಿರುವಾಗ ಹೀಗಾಯ್ತು. ಹಾಸ್ಪಿಟಲ್ನಲ್ಲಿ ನಿನ್ನ ಮಗು ಸತ್ತು ಹೋಗೋದು, ದೇವಸ್ಥಾನದ ಹತ್ರ ಈ ಮಗು ನಿನಗೆ ಸಿಗೋದು, ಏನೋ ಕತೆ ಹೇಳ್ತಾ ಇದೆಯಾ? ಏನ್ ಕಥೆ ಸರ್? ನಡೆದಿರೋದನ್ನೇ ಹೇಳ್ತಿರೋದು. ಸರ್ ಅವ್ನು ನಂಬೇಡಿ ಸರ್. ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗತ್ತೆ. ನಿನ್ನ ಹೆಂಡತಿ ಹೆಸರು ಹೇಳೋ. ಸರ್, ನನ್ನ ಹೆಂಡತಿ ಹೆಸರು ಭಾಷಿಣಿ. ನಂಬರ್ ಹೇಳ್ತೀನಿ, 98. ಅಮ್ಮ ಭಾಷಿಣಿ, ಸಮಾಧಾನ ಮಾಡ್ಕೊಳಮ್ಮ. ಡಾಕ್ಟರ್ ಏನಾಯ್ತು ಅಂತ ನೋಡಿ. ಏನಾಯ್ತಮ್ಮ? ಇಲ್ಲಿ ತುಂಬಾ ಪೇನ್ ಆಗ್ತಿದೆ ಅಮ್ಮ. ಡೆಲಿವರಿ ಆದ್ಮೇಲೆ ಹಾಲು ಕೊಟ್ಟಿಲ್ಲ ಅಲ್ವಾ? ಆ ಹಾಲೆಲ್ಲ ಎದೆಗೆ ಸೇರಿ ಹೀಗ್ ಪೇನ್ ಆಗ್ತಿದೆ. ಹಾಲು ಕೊಡೋ ಅದೃಷ್ಟ ನಂಗೆ ಎಲ್ಲಿದೆ ಡಾಕ್ಟರ್? ಸಾವಿತ್ರಿ ಅವ್ರೆ, ನಿಮ್ ಮಗಳನ್ನ ಚೆಕಪ್ ಕರ್ಕೊಂಡ್ ಬನ್ನಿ, ಸರಿನಾ? ಸರಿ ಡಾಕ್ಟರ್. ಅಮ್ಮ ಭಾಷಿಣಿ, ಸ್ವಲ್ಪ ಸಮಾಧಾನ ಮಾಡ್ಕೊಳೆ. ಹಲೋ ಹಲೋ, ಭಾಷಿಣಿ ಅವರ ಮಾತಾಡ್ತಿರೋದು? ಒಂದ್ ನಿಮಿಷ ಇರಿ ಅಕ್ಕ, ನಿನ್ಗೆ ಕಾಲ್.
ಸ್ಪೀಕರ್ ಆನ್ ಮಾಡು. ಹಲೋ. ನಾನು ಬನಶಂಕರಿ ಪೊಲೀಸ್ ಸ್ಟೇಷನ್ SI ಮಾತಾಡ್ತಿರೋದು. ಪೊಲೀಸ್ ಸ್ಟೇಷನ್? ಹೌದಮ್ಮ, ನೀನೊಂದ್ಸರಿ ಅರ್ಜೆಂಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ನಾವ್ಯಾಕೆ ಬರ್ಬೇಕು ಸರ್? ನಾನ್ ಮಗುನ ಅಲ್ಲಿಟ್ಟಿದ್ದನ್ನ ಯಾರಾದ್ರೂ ನೋಡಿದ್ರಾ? ಯಾರಾದ್ರೂ ಪೊಲೀಸರಿಗೆ ಹೇಳ್ಬಿಟ್ರಾ? ಅದಕ್ಕೆ ಬರೋದಕ್ಕೆ ಹೇಳ್ತಾ ಇದ್ದಾರಾ? ಇದು ತುಂಬಾ ಸೀರಿಯಸ್ ಮ್ಯಾಟರ್ ಅಮ್ಮ. ರಾಹುಲಿನ್ ಗಂಡನೇ ಅಲ್ವಾ? ಹಲೋ, ಇದೇನಮ್ಮ? ಹೇಳಿ ಸರ್. ನಿನ್ ಗಂಡನ್ನ ಅರೆಸ್ಟ್ ಮಾಡಿದೀವಿ. ನೀನೊಂದ್ಸರಿ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಮ್ಮ. ಅರೆಸ್ಟ್ ಮಾಡಿದ್ದೀರಾ? ಯಾಕೆ? ಅದನ್ನೆಲ್ಲ ಫೋನಲ್ಲ, ಡೈರೆಕ್ಟ್ ಆಗಿ ಸ್ಟೇಷನ್ಗೆ ಬಂದ್ರೆ ಡೀಟೇಲ್ ಆಗಿ ಹೇಳ್ತೀನಿ. ಸರಿ ಸರ್. ನೀನ್ ಹೆಂಡತಿ ಬರ್ತಿದ್ದಾಳೆ, ವೆಯ್ಟ್ ಮಾಡು. ಸ್ಟೇಷನ್ಗೆ ಬರಕ್ ಹೇಳ್ತಿದಾರಪ್ಪ. ಈ ಪರಿಸ್ಥಿತಿಲಿ ಹೇಗೆ ಹೋಗ್ತೀಯಮ್ಮ? ಏನೂ ಅಗತ್ಯ ಇಲ್ಲ. ಏನಾದ್ರೂ ಇದ್ರೆ ಪೊಗರು ಪವರು ಅಂತ ಕಿರ್ಚಾಡ್ತಾಳಲ್ಲ, ಅವ್ರಮ್ಮನೇ ನೋಡ್ಕೋತಾರೆ ಬಿಡು. ನಮ್ಗೆ ಯಾಕಮ್ಮ? ಅವ್ರ ಅಮ್ಮ ಮಗನ ವಿಷಯ ಆಗಿದ್ದಿದ್ರೆ ಅವರು ಅವರಿಗೆ ಫೋನ್ ಮಾಡಿ ಹೇಳ್ತಿದ್ರಲ್ವೇನ್ರಿ? ಇವಳಿಗೆ ಫೋನ್ ಮಾಡಿದ್ದಾರೆ ಅಂತಂದ್ರೆ ನನಗೆ ಯಾಕೋ ಅನುಮಾನ ಬರ್ತಿದೆ. ಅಪ್ಪ ಹೋಗೋಣ ಅಪ್ಪ. ನಾಳೆ ದಿನ ಫೋನ್ ಮಾಡಿದ್ರು ಬರ್ಲಿಲ್ಲ ಅಂತ ಮತ್ತೆ ಆಪಾದನೆ ಯಾಕೆ? ಅಮ್ಮ ಭಾಷಿಣಿ, ನಿನ್ ಕೈಯಲ್ಲಿದ್ರೆ ಮಗು ಅಳಲ್ಲ ಅಂದೆ, ಹಾಗಳ್ತಿದ್ಯಲ್ಲ. ಹಸಿವಿಗೆ ಸರ್. ಮಗು ನಿಂದಲ್ಲ ಅಂತಿದ್ಯಾ, ಆದ್ರೆ ಗೊತ್ತಿರೋರ್ ಹಾಗೆ ಎಲ್ಲ ಚೆನ್ನಾಗಿ ಹೇಳ್ತಿದ್ಯಾ. ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ ಸರ್. ಏನಾಯ್ತು ಸರ್? ನೀವ್ಯಾರು? ಭಾಷಿಣಿ ಅಪ್ಪ ನಾನು. ನೀವು ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರಲ್ಲ. ಇವ್ನ್ ನಿಮ್ ಅಳಿಯನೇನಾ? ಹೌದು ಸರ್. ನಿಮ್ ಅಳಿಯ ದೇವಸ್ಥಾನದ ಹತ್ರ ಮಗುನ ಬಿಟ್ಟು ಹೋಗ್ತಿರ್ಬೇಕಾದ್ರೆ ನಮ್ಮವರು ಅರೆಸ್ಟ್ ಮಾಡಿದ್ರು. ಕೇಳಿದ್ರೆ ನನ್ನ ಹೆಂಡತಿಗೆ ಹುಟ್ಟಿದ ಮಗು ಸತ್ತು ಹೋಯ್ತು, ಹಾಸ್ಪಿಟಲ್ ಹೋಗ್ತಿರ್ಬೇಕಾದ್ರೆ ಮೆಟ್ಲು ಮೇಲೆ ಮಗುನ ನೋಡ್ದೆ ಅಂತ ಹೇಳ್ತಿದ್ದಾನೆ. ಈ ಮಗು ನಮ್ದಲ್ಲ. ಈ ಮಗುಗೆ ಹಾಕಿರೋ ಬಟ್ಟೆ ಬಣ್ಣ ಬೇರೆನೇ ಇದೆಯಲ್ಲ. ಭಾಷಿಣಿ, ನನಗೆ ನಿಜವಾಗ್ಲೂ ಈ ಮಗು ಯಾರ್ದು ಅಂತ ಗೊತ್ತಿಲ್ಲ. ದೇವಸ್ಥಾನದ ಮೆಟ್ಲೆ ಹತ್ರ ಇತ್ತು. ನಾನು ನೋಡೋಕೆ ಅಂತ ಹೋದೆ, ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ನಾನು ಹಾಸ್ಪಿಟ್ಲಿಗೆ ಬಂದಿದ್ದ ವಿಷಯನ ಇವ್ರಿಗೆ ಹೇಳು. ನಾನು ಹೇಳ್ತಿರೋದು ನೀವು ಯಾರು ನಂಬ್ತಿಲ್ಲ. ಸರ್, ನಿಜವಾಗ್ಲೂ ಈ ಮಗು ಯಾರ್ದು ಅಂತ ನನಗೆ ಗೊತ್ತಿಲ್ಲ ಸರ್. ಈಗೇನಂತೀಯ? ನೀನೇನೋ ಮಗು ಯಾರ್ದು ಗೊತ್ತಿಲ್ಲ ಅಂತಿದ್ಯಾ. ನಿನ್ನ ಹೆಂಡತಿ ನೋಡಿದ್ರೆ ಹಾಲು ಕುಡಿಸಿದಾಳೆ. ಏನಿದು? ಅದು ಮಗು ಹಸುವಿನಿಂದ ಅಳ್ತಿದ್ರೆ ಹಾಲು ಕುಡಿಸ್ತಿದ್ದಾಳೆ ಅಷ್ಟೇ.
ಭಾಷಿಣಿ, ಏನಾಗಿದೆ ನಿನಗೆ? ಆ ಮಗುಗೂ ನಮಗೂ ಯಾವ ಸಂಬಂಧ ಇಲ್ಲ ಅಂತ ಎಸ್ ಐ ಅವ್ರಿಗೆ ಹೇಳು. ಇನ್ಸ್ಪೆಕ್ಟರ್ ಸರ್, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಈ ಮಗು ನನ್ನ ಮಗುನೇ. ನಮ್ಮ ಮಗು ಅಂದ್ರೆ ಏನು? ಭಾಷಿಣಿ, ಏನ್ ಹೇಳ್ತಾ ಇರೋದು ನೀನು? ಆ ಮಗು ಸತ್ತೋಯ್ತು ಅಂತ ತಾನೆ ಇಷ್ಟು ದೊಡ್ಡ ಗಲಾಟೆ ಮಾಡಿದ್ ನೀನು. ಈಗ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏಯ್ ನಿಲ್ಸಯ್ಯ, ನೀನು ನನ್ ಮುಂದೆನೆ ಅವಳಿಗೆ ಬೆದರಿಕೆ ಹಾಕ್ತಿದ್ಯಾ? ಆ ಮಗು ನಿಮ್ಮ ಮಗುನೇ ಆಗಿದ್ರೆ ಹಾಸ್ಪಿಟಲಿಂದ ಹೊರಗಡೆ ಹೇಗ್ ಬಂತು? ಹೆಣ್ಮಗು ಹುಟ್ಟಿದೆ ಅಂತ ಅವ್ರಿಗೆ ಇಷ್ಟ ಇಲ್ದೇನೆ ದೂರ ಮಾಡ್ಬೇಕು ಅಂತ ನಮ್ಗೆ ಹೇಳ್ದೇನೆ ಕರ್ಕೊಂಡ್ ಬಂದಿದ್ದಾರೆ. ಇವ್ರು ಎಲ್ಲಿಗೆ ಹೋದ್ರು, ಏನಾಯ್ತು ಅಂತ ನಾವೆಲ್ಲ ಹಾಸ್ಪಿಟ್ಲಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ವಿ ಸರ್. ಸರ್ ಸರ್ ಇದು ನಿಜ ಅಲ್ಲ. ಇಲ್ಲಿವರೆಗೂ ಕಥೆ ಅಂತ ಹೇಳ್ತಿದ್ರಲ್ಲ, ಇದೇ ಅದು. ಅವಳು ಮಾತನ್ನ ನಂಬೇಡಿ ಸರ್. ಏಯ್, ನಿನಗ್ ಮಾತಾಡ್ಬೇಡ ಅಂದೆ ಅಲ್ವಾ? ಅಮ್ಮ, ನೀನ್ ಹೇಳಮ್ಮ. ಇನ್ನೇನ್ ಹೇಳ್ಬೇಕು ಸರ್? ಹೆಣ್ಮಕ್ಳನ್ನ ಇಷ್ಟೊಂದು ಹೀನ ಇವಾಗ ನೋಡು. ಇಂಥವ್ರನ್ನ ಬಿಡ್ಬೇಡಿ. ನಿಮ್ ರೀತಿಲೇ ನೀವು ಬುದ್ಧಿನ ಹೇಳಿ. ಅಲ್ಲಿವರೆಗೂ ಇವ್ರಿಗೆ ಗೊತ್ತಾಗಲ್ಲ. ಅಷ್ಟು ಸಲೀಸಾಗಿ ನಿನ್ ಕಥೆನ ಹೇಳ್ತಿರ್ಬೇಕಾದ್ರೇನೆ ನನಗೆ ಅನುಮಾನ ಬಂತು. ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ಕೇವಲನ ನಿನ್ಗೆ? ಸರ್, ಏನ್ ಸರ್ ಈ ದೌರ್ಜನ್ಯ? ಅಲ್ಲ, ನಾನು ಕೂಡ ಇಲ್ಲಿವರೆಗೂ ಕನ್ನಡದಲ್ಲೇ ತಾನೇ ಹೇಳಿದ್ದು. ನಾನು ಹೇಳೋದು ಸುಳ್ಳು, ಇವಳು ಹೇಳೋದು ಮಾತ್ರ ನಿಜ. ಅದ್ ಹೇಗ್ ನಿಜ ಆಗತ್ತೆ ಸರ್? ನಾನು ಆ ಹುಡುಗಿ ಮಾತನ್ನು ಮಾತ್ರ ಅಲ್ಲ, ಮಗು ಮೇಲೆ ತಾಯಿಗಿರೋ ಪ್ರೀತಿನೂ ನೋಡ್ದೆ. ಅದಕ್ಕೆ ನಾನು ನಂಬ್ದೆ. ಕಾನ್ಸ್ಟೇಬಲ್, ಇವನನ್ನ ಒಳಗಡೆ ಕರ್ಕೊಂಡು ಹೋಗಿ. ಸರ್ ಇರಿ, ಒಂದ್ ನಿಮಿಷ ಇರಿ ಸರ್. ಭಾಷಿಣಿ, ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು, ಆದ್ರೆ ಈ ಜಾಗದಲ್ಲಿ ಅದನ್ನ ತೋರಿಸ್ಬೇಡ. ಈ ಮಗು ಯಾರ್ದು ಅಂತಾನೆ ಗೊತ್ತಿಲ್ಲ, ಇದಕ್ಕೆ ನಾವು ಪೇರೆಂಟ್ಸ್ ಹೇಗಾಗ್ತೀವಿ? ಭಾಷಿಣಿ, ಎಸ್ ಐ ಅವ್ರಿಗೆ ನಿಜ ಏನು ಅಂತ ಹೇಳು ಪ್ಲೀಸ್. ನಾನ್ ನಿಜಾನೇ ಹೇಳಿದ್ದು. ಅಮ್ಮ, ಅಪ್ಪ, ಬನ್ನಿ ಹೋಗೋಣ. ಭಾಷಿಣಿ, ನೀವೇನ್ರಯ್ಯ ಹಾಗೆ ನೋಡ್ತಿದ್ದೀರಾ? ಇವನ್ನ ಒಳಗಡೆ ಹಾಕಿ ಲಾಟಿನ್ ರೆಡಿ ಮಾಡಿ. ಒಂದ್ ನಿಮಿಷ ಇರಿ. ಎಸ್ ಐ ಅವರೇ, ನಾನು ಇಲ್ಲಿವರೆಗೂ ಬಂದ ಮೇಲೆ ನಾನು ಯಾರು ಅಂತ ನಿಮಗೆ ಹೇಳಲೇಬೇಕು. ವಾಗ್ದೇವಿ ಅವರ ಮಗ ನಾನು. ವಾಗ್ದೇವಿ ಅವರ? ತಗೊಳ್ಳಿ ಸರ್, ದಿಸ್ ಇಸ್ ಮೈ ವಿಸಿಟಿಂಗ್ ಕಾರ್ಡ್. ನಾನು ಯಾವ ತಪ್ಪು ಮಾಡಿಲ್ಲ. ಬೇಕು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಇನ್ನು ನಿಮಗೆ ಪ್ರಾಬ್ಲಮ್ ಅನ್ಸಿದ್ರೆ ನಮ್ಮ ಆಫೀಸಿಗೆ ಬನ್ನಿ, ನಮ್ಮ ಲಾಯರ್ ನಿಮ್ಮ ಹತ್ರ ಮಾತಾಡ್ತಾರೆ. ಭಾಷಿಣಿ, ಮಗುನ ಕೊಡಿಲಿ. ಅನಾಥೆ ಆಗಿರೋ ಮಗು ನಿಮ್ಗೆ ಯಾಕೆ? ನನ್ನ ಹತ್ರನೇ ಇರುತ್ತೆ, ನಾನೇ ಬೆಳೆಸ್ತೀನಿ. ಇಲ್ಲ, ನಾನೇ ಬೆಳೆಸ್ತೀನಿ. ನಿನ್ನ ಮಗು ಸಾಯೋದಕ್ಕೆ ನಾನೇ ಕಾರಣ ಅಂತ ನಿಂದಿಸಿದ್ದಕ್ಕೆ ನನಗೆ ತುಂಬಾ ಬೇಜಾರಾಗಿದೆ. ಅದು ನಿಜಾನೇ ಅಂತ ನಿನಗಿಂತ ಹೆಚ್ಚಾಗಿ ನನ್ನನ್ನು ನಾನು ಬೈಕೊಂಡೆ. ಆ ದೇವರು ನನ್ನ ನೋವನ್ನ ಅರ್ಥ ಮಾಡಿಕೊಂಡು ಈ ಮಗುನ ನನಗೆ ಸಿಗೋ ಹಾಗೆ ಮಾಡಿದಾನೆ. ಮಾಡಿರೋ ಪಾಪಕ್ಕೆ ಈ ಮಗುಗೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ಬೆಳೆಸಿ ಪರಿಹಾರ ಮಾಡ್ಕೋತೀನಿ. ಕೊಡು. ನೀವ್ ಮಾಡಿರೋ ಪಾಪಕ್ಕೆ ಪರಿಹಾರ ಇಲ್ಲ. ಅದು ಈ ಮಗು ರೂಪದಲ್ಲಿದೆ ಅನ್ಕೊಳ್ಳೋದು ನಿಮ್ ಭ್ರಮೆ. ನಾನ್ ಮಗು ಕೊಡಲ್ಲ. ಭಾಷಿಣಿ, ಮಗುನ್ ಕೊಡು. ಸುಮ್ನೆ ಹಠ ಮಾಡಬೇಡ. ನನ್ ಹಾಲ್ ಕೊಡ್ತಿದ್ದೆ, ಇದ್ ನನ್ ಮಗುನೇ. ಅಲ್ಲ, ಇದ್ ನನಗೆ ದೇವರು ಕೊಟ್ಟಿರೋ ಮಗು. ಇನ್ಮೇಲೆ ನನ್ನ ಜೊತೆನೇ ಇರುತ್ತೆ. ಹುಟ್ಟಿದ್ದಾಗೆ ಮಗು ಸತ್ತು ಹೋಗೋದಂದ್ರೆ
ಯಾವ ತಾಯಿಗಾದ್ರೂ ನೋವೇ. ಪಾಪ ಭಾಷಿಣಿ ಹೇಗಿದ್ದಾಳೋ. ಹೌದಂಕಲ್, ಇಷ್ಟು ದಿನ ಹುಟ್ಟದೇ ಇರೋ ಮಗುಗೋಸ್ಕರ ಎಷ್ಟು ಇಶ್ಯೂಸ್ ಮಾಡಿದಾಳೆ. ಇವಾಗ ಆ ಮಗು ಹುಟ್ಟಿದ್ರೂ ದೂರ ಆಗೋಯ್ತು. ಪಾಪ ಆಗಿರೋದಕ್ಕೆ ದೂರ ಆಗಿರೋದು. ಇಲ್ಲ ಅಂದಿದ್ರೆ ಎಷ್ಟು ದೊಡ್ಡ ಜಗಳ ಆಗ್ತಿತ್ತು ಗೊತ್ತಾ. ತಾಯಿ ಮಗಳು ಆ ಮಗುನ ಕರ್ಕೊಂಡ್ ಬಂದು ಮೊನ್ನೆಗಿಂತ ದೊಡ್ಡ ಪ್ರೆಸ್ ಮೀಟ್ ಇಟ್ಟು ಗಲಾಟೆ ಮಾಡ್ತಿದ್ರು, ನಮ್ ಮರ್ಯಾದೆ ತೆಗಿತಿದ್ರು. ಅಂತವರಿಗೆ ಹೀಗೆ ಆಗ್ಬೇಕು.